ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇದು ಬಂದು ಮಂಗಳವಾರದ ವಿಡಿಯೋ ಆಗಿರುತ್ತೆ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಲಾವ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ರೆಸಿಪಿ ಇನ್ನೇನಾದರೂ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೊ ಶೇರ್ ಮಾಡ್ತೀನಿ. ಸೊ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿದ್ದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಮಕ್ಕಳು ಸಹ ತುಂಬ ಇಷ್ಟಪಟ್ಟರು. ಸೊ ನನ್ನ ಮಾರ್ನಿಂಗ್ ರೂಟೀನ್ ಹೀಗೆ ಇರುತ್ತೆ. ಆಲ್ಮೋಸ್ಟ್ ಬೆಳಿಗ್ಗೆ ತಿಂಡಿ, ಮಕ್ಕಳಿಗೆ ಹಾಲು, ನಮಗೆ ಟೀ, ಕಾಫಿ, ಸೊ ಈ ಥರನೇ ಇರುತ್ತೆ ಮಾರ್ನಿಂಗ್ ರೂಟೀನು. ಸೊ ಈಗ ಸ್ವಲ್ಪ ಹೇಳೋದು ಲೇಟು. ಸಮ್ಮರ್ ಸೀರೀಸ್ ಆಗಿರೋದ್ರಿಂದ, ಆ್ಯಕ್ಚುಲಿ ಇದು ಬಂದು ಸಮ್ಮರ್ ಸೀರೀಸೇ ಆಗಿರುತ್ತೆ. ತುಂಬ ಜನ ಮಿಸ್ ಮಾಡ್ಕೊಳ್ತಾ ಇದ್ರು ನನ್ನ ವೀಡಿಯೋ. ಲಾಸ್ಟ್ ವೀಡಿಯೋದಲ್ಲಿ ತುಂಬ ಜನ ಇಂಡಿವಿಜುವಲ್ ಆಗಿ ಕಮೆಂಟ್ ಹಾಕಿದ್ರು, ಅಕ್ಕ ಲಾಗ್ ಶುರು ಮಾಡಿದ್ದೀರಾ, ಹೀಗೆ ದಿನ ವೀಡಿಯೋ ಮಾಡಿ, ಸೊ ಮಿಸ್ ಮಾಡಬೇಡಿ, ನಾಳೆ 12 ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಯಾವ ಥರ ವೀಡಿಯೋ, ಹಾಗೆ ತುಂಬ ಜನ ತುಂಬ ಕ್ವಶನ್ಸ್ ಕೇಳ್ತಾಯಿದ್ರು. ದಯವಿಟ್ಟು ಯೂಟ್ಯೂಬ್ ಬಗ್ಗೆ ಅಪ್ಡೇಟ್ ಕೊಡಿ ನನಗೆ, ಯೂಟ್ಯೂಬಲ್ಲಿ ಹೇಗೆ ಸಬ್ಸ್ಕ್ರೈಬ್ ಮಾಡೋದು, ವಾಚ್ ಟೈಮ್ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ತುಂಬ ಜನ ಸೊ ಹೇಳ್ತಾಯಿದ್ರು. ನಿಮ್ಮ ಯೂಟ್ಯೂಬ್ ಟಿಪ್ಸ್ ಆಗಲಿ, ಫೇಸ್ಬುಕ್ ಟಿಪ್ಸ್ ಆಗಲಿ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೊ ಎನಿವೇ ವಿಡಿಯೋ ಮಾಡ್ತೀನಿ. ನಾನು ಹೇಳ್ದಂಗೆ ಏನಂದರೆ ಅದಕ್ಕೆ ಓರಿಯೆಂಟರಾಗಿ ನಿಂತ್ಕೊಂಡು ಮಾತಾಡೋಕ್ಕೆ ಅವಕಾಶ ಆಗ್ತಾಯಿಲ್ಲ. ಯಾಕಂದರೆ ನನ್ನ ಮಕ್ಕಳಿರೋದ್ರಿಂದ ಸೊ ಪದೇ ಪದೇ ಬಂದು ಡಿಸ್ಟರ್ಬ್ ಮಾಡ್ತಾರೆ. ಸೊ ಹಾಗಾಗಿ ಆ ವಿಡಿಯೋಗಳನ್ನೆಲ್ಲ ಕರೆಕ್ಟಾಗಿ ಮಾಡಬೇಕು. ಸ್ವಲ್ಪ ಟೈಮ್ ಕೊಡಿ, ಮಾಡ್ತೀನಿ. ಸೊ ಮಾರ್ನಿಂಗ್ ರೂಟೀನ್ ನೋಡ್ತಾ ಇರ್ಬೋದು. ಸೊ ಮನೆ ನೋಡಿ ಏನೂ ಅಂದ್ಕೋಬೇಡಿ. ಸೊ ಮಾರ್ನಿಂಗಲ್ಲಿ ಇದೇ ಥರ ಇರುವಂಥದ್ದು. ಸೊ ಇವರಿಗೆಲ್ಲ ನಾಷ್ಟ ಎಲ್ಲ ಕೊಟ್ಬಿಟ್ಟು ಆಫ್ಟರ್ ನಾವು ನಾಷ್ಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಪ್ಯಾಕಿಂಗ್ ವೀಡಿಯೋಸ್ ಎಲ್ಲ ಇದ್ದರೆ ಪ್ಯಾಕಿಂಗ್ ಮಾಡಿಕೊಂಡು ಮತ್ತೆ ಮನೆ ಕ್ಲೀನ್ ಮಾಡುವಂಥದ್ದು. ಸೊ ಇನ್ನೇನು ಮಾವಿನ ಹಣ್ಣು ಸೀಸನ್ ಶುರುವಾಯಿತು. ಮೊದಲ ಮ್ಯಾಂಗೋ ಸವಿಯೋ ಟೈಮ್ ಇದು. ಯಾಕಂದರೆ ಸೊ ಇಷ್ಟು ದಿನ ಆದರೂ ಮ್ಯಾಂಗೋ ಬಂದಿರಲಿಲ್ಲ. ಸೊ ಈಗ ತಂದಿದ್ದೆ, ನಿನ್ನೆ ಮಾರ್ಕೆಟಿಗೆ ಹೋಗಿದ್ದೆ. ವೀಡಿಯೋ ಎಲ್ಲ ನಾನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಿಲ್ಲ. ಲಾಸ್ಟ್ ವೀಡಿಯೋ ನೋಡಿದರೆ ಗೊತ್ತಾಗ್ಬೋದು. ನನ್ನ ಮಗಳನ್ನ ಕರ್ಕೊಂಡು ಶಾಪಿಂಗಿಗೆ ಅಂತ ಹೋಗಿದ್ನಲ್ವ, ಸೊ ಅಲ್ಲೇ ವೀಕ್ಲಿಗೆ ಏನು ಬೇಕು ಎಲ್ಲ ತಗೊಂಬಂದೆ. ಯಾಕಂದರೆ ಈಗ ಒಂದು ಸ್ಯಾರಿ ಬಿಸ್ನೆಸ್ ಮಾಡಿ ಆಫ್ಟರ್ ಏನಂದರೆ ಸ್ವಲ್ಪ ಬಿಸಿಲಲ್ಲೆಲ್ಲ ಓಡಾಡೋದು ಬೇಡ ಅಂತ ಹೇಳಿ ಸೊ ಎಲ್ಲ ಬ್ಲಿಂಕಿಟಲ್ಲೇ ಮನೆಗೆ ಆರ್ಡ್ರ್ ಮಾಡ್ಕೊಳ್ತಾ ಇದ್ದೆ. ಸೊ ಡೈಲಿ ಏನೇನು ಬೇಕು ಗ್ರಾಸರಿ ಅಂತ ಹೇಳಿ. ಸೊ ಹಾಗಾಗಿ ಮಾರ್ಕೆಟ್ ಕಡೆ ಅಡ್ಡ ಹಾಕ್ತೆ. ಒಂದು ಮಂತೇ ಆಗೋಗಿತ್ತು. ಹಾಗಾಗಿ ಹೆಂಗೂ ಹೋಗಿದ್ನಲ್ಲ ಅಂತ ಹೇಳಿ ಎಲ್ಲ ಶಾಪಿಂಗ್ ಮಾಡ್ಕೊಂಬಂದಿದ್ದೆ. ಸೊ ದಿನಸಿ ಸಾಮಾನಿಂದ ಹಿಡಿದು ತರಕಾರಿ ಎಲ್ಲನೂ ಮಾಡ್ಕೊಂಬಂದೆ. ಹಾಗೆ ತಿನ್ಕೊಂಡು ಈಗ ನನ್ನ ಮಗಳು ನೀಟಾಗಿ ಫುಲ್ಲು ಅನ್ನ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ಬೇಸಿಕ್ ಥಿಂಗ್ಸ್ ಅಂದರೆ ಅಕ್ಕಿ ಹೆಂಗೆ ತೊಳೆಯೋದು, ಅನ್ನ ಮಾಡಬೇಕು. ಸೊ ಅದನ್ನು ಹೇಳ್ಕೊಡ್ತೀನಿ. ಸ್ವಲ್ಪ ಯಾರೋ ನಿನ್ನೆ ಹೇಳ್ತಾಯಿದ್ರು, ಸ್ವಲ್ಪ ನಿಧಾನವಾಗಿ ಹೇಳಿ ಚಿಕ್ಕ ಮಕ್ಕಳಲ್ವ ಅಂತೇಳಿ. ಸೊ ನಾನು ಹೇಳ್ತೀನಲ್ಲ, ನನ್ನ ಮಾತೇ ರಫು, ನಾನು ಮಾತಾಡೋದೇ ಜೋರು. ಸೊ ಕೆಲವೊಬ್ರಿಗೆ ಅದು ಬೈದ ಹಾಗಾಗುತ್ತೆ. ನನ್ನ ಜೊತೆ ಇದ್ದವರಿಗೆ ನಾನು ವಾಯ್ಸ್ ತೋಟೆ ಇರೋದೇ ದೊಡ್ಡ, ನಾನು ನಿಧಾನ, ಈ ಸೈಲೆಂಟಾಗಿ ಮಾತಾಡೋದು, ಸಸ್ಪೆನ್ಸಾಗಿ ಮಾತಾಡೋದು ಅದೆಲ್ಲ ಗೊತ್ತೇ ಇಲ್ಲ. ಸೊ ನಾನು ಸ್ವಲ್ಪ ಜೋರಾಗಿ ಕೆಲವೊಬ್ರಿಗೆ ಬೈದಾಗುತ್ತೆ. ನನ್ನ ಮಕ್ಕಳಿಗೆಲ್ಲ ಅಡ್ಜಸ್ಟ್ ಆಗಿದೆ, ಅದು ಚಿಕ್ಕ ಮಾತಾಡೋದೇ ಹಿಂಗೆ ಅಂತೇಳಿ. ಹಾಗೆ 3 ಜನ ಮಕ್ಕಳು, ನಿಮ್ದನ ನನ್ನದೇ ಮಕ್ಕಳು, ಆದರೆ ನನಗಿರೋದು ಒಂದೇ ಮಗು, ಆದರೆ 3 ಜನ ಮಕ್ಕಳು ನನ್ನದೇ. ಸೊ ಹಾಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಾನು ನನ್ನ ಅಕ್ಕಂದು, ಆದರೆ ನನ್ನ ಮಕ್ಕಳು ನನಗೆ. ಸೊ ಅಕ್ಕಿ ತೊಳೆಯೋದು ನೀಟಾಗಿ ಅಕ್ಕಿ ಅಂತ ಹೇಳ್ಕೊಡ್ತೇನೆ. ಇನ್ನು ಚಿಕ್ಕವಳು ಜಸ್ಟ್ ಅವಳಿಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಹೇಳ್ಕೊಡ್ತೀನಿ. ಯಾಕಂದರೆ ಸೊ ಪ್ರತಿಯೊಂದು ಮಕ್ಕಳು ಈಗ ನಾವು ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಪ್ರತಿಯೊಂದು ಟೈಮಲ್ಲಿ ಇಂಥ ಟೈಮಿಗೆ ಬರ್ತೀನಿ ಅಂತ ನನಗೆ ಸಾಧ್ಯನೇ ಇಲ್ಲ. ಯಾಕಂದರೆ ಪಾರ್ಸಲ್ ಹಾಕೋ ಟೈಮಲ್ಲಿ ಅಷ್ಟೇ ವ್ಯತ್ಯಾಸ ಆಗುತ್ತೆ, ವ್ಯತ್ಯಾಸ ಆಗುತ್ತೆ. ಸೀರೆ ಪರ್ಚೇಸಿಂಗ್ ಅಂತ ಹೋಗಿ ಕ್ವಾಲಿಟಿ ಚೆಕ್ಕು ಫ್ಯಾಕ್ಟ್ರಿಗೆಲ್ಲ ಹೋದಾಗ ತುಂಬ ಡಿಲೇ ಆಗುತ್ತೆ. ಸೊ ಹಾಗಾಗಿ ಅಮ್ಮ ಇದ್ದಾರೆ ಜೊತೆಗೆ. ಸೊ ಯಾವಾಗಿದ್ರೂ ಒಂದೇ ಟೈಮ್ ಒಂದೇ ಥರ ಇರಲ್ಲಲ್ವ. ಸೊ ಹಾಗಾಗಿ ಬೇಸಿಕ್ ಥಿಂಗ್ಸ್ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿ, ಹೇಳ್ಕೊಡ್ತಾ ಇದ್ದೀನಿ. ಸಮ್ಮರ್ ಸೀರೀಸ್ ಅಂತೂ ಈ ಥರ 3 ಜನ ಮಕ್ಕಳು, ಅದರಲ್ಲಿ ಇನ್ನೆರಡಂತೂ ಕೇಳೋದೇ ಬೇಡ. ಇನ್ನೂ ಸುಮಾರು ಜನ ಕ್ವಶನ್ಸ್ ಕೇಳಿದ್ರು, ಸ್ಯಾರಿ ಪ್ರಮೋಷನ್ ಕೊಡ್ತಿರಲ್ಲ ಹೇಗೆ ಏನು ಅಂತ ಹೇಳಿ. ಸೊ ನಾನು ಹೇಳ್ತೀನಲ್ಲ, ಸೊ
ಇನ್ಫ್ಲುಯೆನ್ಸರು ಅಥವಾ ಕಂಟೆಂಟ್ ಕ್ರಿಯೇಟರು ಅಂತ ಹೇಳಿ ತುಂಬ ನಾವು ಫಾಲೋ ಮಾಡ್ತೀವಿ. ಓಕೆ, ತುಂಬ ಆದರೆ ನಾವು ಫಾಲೋ ಮಾಡೋದನ್ನೇ ಅವ್ರು ಬಂಡವಾಳ ಮಾಡಿ ವಿತ್ ನಮ್ಮ ಪ್ರಾಡಕ್ಟ್ ಕೊಟ್ಟು ನೀವು ನಂಬಿದರೆ ಬಿಡ್ರಿ 10,000 ಒಂದು ಪ್ರಮೋಷನಿಗೆ ಕೇಳ್ತಾರೆ ಅಂದರೆ ಏನು ನಮ್ಮದೇ ಸ್ಯಾರಿ ಕೊಟ್ಟು ನಾವೇನು ಹೇಳೋದು, ನಾವೇ ಫಾಲೋ ಮಾಡ್ತೀವಿ. ಸಬ್ಸ್ಕ್ರೈಬರ್ ಸ್ವಲ್ಪ ಫಾಲೋವರ್ಸ್ ಚೆನ್ನಾಗಿದ್ದಾರೆ ಅಂತ ಒಂದು ಸೀರೆಗೆ ನಾವು 5,000 to 10,000 ಮಿನಿಮಮ್ 5,000 ಕೇಳ್ತಾರೆ. 5,000 ಕೊಟ್ಟರೆ ಸೊ ನಾವು ಅವ್ರಿಗೆ ಸೀರೆ ಕೊಟ್ಟು ನಾವು ಅದರಿಂದ ಬಂದು ಆರ್ಡ್ರ್ ಬಂದರೆ ಓಕೆ, ಒಂದು ಮಿನಿಮಮ್ ಒಂದು 5-6 ಸ್ಯಾರಿ ಆರ್ಡ್ರ್ ಬರುತ್ತೆ. ನಾನು ಎಲ್ಲರ ಬಗ್ಗೆನೂ ಹೇಳ್ತಿಲ್ಲ. ಲಾಸ್ಟ್ ಟೈಮ್ ಒಬ್ಬರು ರಮ್ಯಾ ಮ್ಯಾಮ್ ಅಂತ ಕೊಟ್ಟರೆ ಅವರಂತೂ ದಿ ಬೆಸ್ಟ್ ಕಂಟೆಂಟ್ ಕ್ರಿಯೇಟರ್ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ನೆಕ್ಸ್ಟಲ್ಲಿ ಹೇಳ್ತೀನಿ. ಅವ್ರ ಬಗ್ಗೆ ನಾನಿಲ್ಲಿ ಹೇಳ್ತಾ ಇಲ್ಲ, ಬಟ್ ಬೇರೆಯವ್ರ ಬಗ್ಗೆ ಸುಮಾರು ಜನ ಒಂದು 20-30 ಜನದ ಬಗ್ಗೆ ಕೇಳಿದ್ದೀನಿ. ಸೊ ಈ ಮೀಶೋ ಪ್ರಾಡಕ್ಟಿಂದ ಎಲ್ಲ ರಿವ್ಯೂ ಮಾಡ್ತಾರಲ್ಲ, ಎಲ್ಲರೂ 5,000 10,000 ನಿಮಗಾದರೆ 5,000 ಅಂತ ಹೇಳಿ ಮಾಡಿದ್ದು. ಸೊ ಒಂದು ಕೊಟ್ಟರು ಒಂದು ತೊಗೋಬೋದು, ಒಂದು ಅಮೌಂಟ್ ತೊಗೋಬೋದು. ಈಗ ತುಂಬ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ತಗೊಳ್ತಾರೆ. ಕಂಟೆಂಟ್ ಕ್ರಿಯೇಟರು ಅಥವಾ ಅವರಿಂದ ಜನರಿಗೆ ಒಳ್ಳೇದಾಗಬೇಕು, ಅವ್ರ ಫಾಲೋವರ್ಸಿಗೆ ಒಳ್ಳೇದಾಗಬೇಕು ಅಂತ ಹೇಳಿ ಅವರು ವಿಡಿಯೋ ಮಾಡಬೇಕು. ಆದರೆ ದುಡ್ಡಿಗೋಸ್ಕರನೇ ಇದು ಮಾಡಬಾರ್ದು. ಒಂದು ಅವರು ನಮ್ಮ ಕೆಲಸನ ಮಾಡ್ಕೊಳ್ತಾರೆ, ನಮ್ಮ ಸ್ಯಾರಿನ ಒಂದು ಪ್ರಮೋಷನ್ ಮಾಡ್ತಾರೆ, ಅದಕ್ಕೊಂದು ಇಷ್ಟಂತ ಇಡ್ಬೋದು. ಈಗ ಮ್ಯಾಮ್ ಇಟ್ಟಿದ್ದಾರಲ್ಲ ಆ ಥರ. ಬಟ್ ಬೇರೆಯವ್ರು ಹಂಗಿಟ್ಟಿಲ್ಲ. ನನಗೆ ತಲೆ ತಿರುಗೋಗುತ್ತೆ ಅವ್ರದ್ದೆಲ್ಲ. ಇನ್ನೊಂದಿಷ್ಟು ಜನ ಇದ್ದಾರೆ, ಸೊ ಇನ್ನೊಂದಿಷ್ಟು ಜನ ಇನ್ಬಾಕ್ಸಲ್ಲಿ ನನಗೆ ಮೆಸೇಜ್ ಮಾಡ್ತಾರೆ, ನಾನು ಪ್ರಮೋಷನ್ ಮಾಡಿಕೊಡ್ತೀನಿ, ನಿಮಗೆ ಫ್ರೀ ಸ್ಯಾರಿ ಪ್ರಾಡಕ್ಟ್ ಕಳಿಸಿ ಅಂತ. ದಟ್ಸ್ ಓಕೆ. ಸೊ ಅವರೆಲ್ಲ ನಮ್ಮ ಹತ್ರ ಕೇಳುವರು. ಸೊ ನಾನೀಗ ಪ್ರಮೋಷನಿಗೆ ಕೊಟ್ಟಾಗ ಸೊ ನನಗೂ ಕೊಡಲಿ ಅಂತ ಹೇಳಿ ಇನ್ನೂ ಅದರಲ್ಲಿದ್ದಾರೆ, ನನಗೆ ಇದೇ ಬೇಕು, ಯಾವಾಗ ತರಿಸ್ಕೊಡ್ತೀರಾ? ಸೊ ನಾವು ಕೊಡೋದು ನಮಗೆ ಯಾವುದು ಇಷ್ಟ ಆಗುತ್ತೆ ಅಥವಾ ನಮಗೆ ಯಾವ್ದು ಪ್ರಮೋಷನ್ ಆಗಬೇಕಾಗತ್ತೆ ಅದನ್ನು ಕೊಡಬೇಕಾಗಿರುತ್ತೆ. ಸೊ ಹಾಗಲ್ಲ, ಇನ್ನೂ ಆರ್ಗ್ಯುಮೆಂಟ್ ಮಾಡ್ತಾರೆ, ನಂಗೆ ಇದೇ ಬೇಕು, ಇದಿದ್ದರೆ ಮಾತ್ರ ಮಾಡ್ತೀನಿ ಅಂತ. ಈ ಥರನೂ ಇರುತ್ತೆ. ಸೊ ಈ ಥರ ಎಲ್ಲ ಇರುತ್ತೆ ಪ್ರಮೋಷನ್ ಬಗ್ಗೆ. ಖಂಡಿತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸುಮಾರು ಜನ ಹೇಳ್ತಿದ್ದಾರೆ, ಸ್ಯಾರಿ ಬಿಸ್ನೆಸ್ ಅವರೇ ಸುಮಾರು ಜನ ನನಗೆ ಇನ್ಸ್ಟಾದಲ್ಲಿ ಇನ್ಬಾಕ್ಸ್ ಮಾಡ್ತಾಯಿದ್ದಾರೆ, ಪ್ರಮೋಷನ್ ಹೇಗೆ ಮಾಡ್ತೀರಾ, ಇಷ್ಟೊಂದು ಅಮೌಂಟ್ ಕೇಳ್ತಾರೆ, ಹೇಗೆ, ಏನು ಕತೆ, ಸೊ ನಿಮಗೆ ಹೇಗೆ ಇಷ್ಟೆಲ್ಲ ಆರ್ಡ್ರ್ ಬರುತ್ತೆ ಅಂತ. ಒಂದು ಕಾಮರ್ಸ್ ಬಿಸ್ನೆಸ್ ನೋಡಿರ್ಬೋದು, ಕಾಮರ್ಸ್ ಬಿಸ್ನೆಸ್ ಶುರು ಮಾಡ್ಕೊಳ್ಳಿ. ಸೊ ಆರಾಮ್ಸೆ ನೀವು ಮಾಡ್ಕೋಬೋದು. ಅದನ್ನು ನೀವು ಮಾರ್ಕೆಟಿಂಗ್ ಕಲಿಬೇಕು, ಚೆನ್ನಾಗೆ ನೀವು ಏನು ಹೇಳ್ತೀರಾ ಅದ್ರ ಬಗ್ಗೆ ಕೋರ್ಸನ್ನು ಕಲಿಬೇಕು. ಮಾರ್ಕೆಟಿಂಗ್ ಕೋರ್ಸ್ ಬಗ್ಗೆ ಕಲಿತ್ರೆ ಮಾತ್ರ ನಿಮಗೆ ಕಾಮರ್ಸಲ್ಲಿ ಸೊ ಒಳ್ಳೆ ಬಿಸ್ನೆಸ್ ಆಗೋದು. ನಾನು ಈಗ ಆಲ್ರೆಡಿ ಲಾಗಿನ್ ಆಗಿ ನನಗೂ ಆರ್ಡರ್ಸ್ ಬರ್ತದೆ ಕಾಮರ್ಸಲ್ಲಿ. ಸೊ ಈ ಥರ ಇದನ್ನೆಲ್ಲ ಡೌಟ್ ಇದ್ದಿದ್ದು ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನೋಡಿ, ಸೊ ನಾನು ಆಲ್ರೆಡಿ ಗೊತ್ತುಂಟು ಕಾಮರ್ಸಲ್ಲಿ ಜಾಯ್ನ್ ಆಗಿ ಎಲ್ಲ ಮಾಡ್ತಾ ಇರೋದು. ಯಾವ ಆ್ಯಪು ಏನು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಆರ್ಡರ್ಸ್ ನೋಡಿ, ನನಗೆ ಆರ್ಡರ್ಸ್ ನಾನು ಅದಕ್ಕೆ ಎಲ್ಲ ಸ್ಟಾಕ್ಔಟ್ ಮಾಡಿಬಿಡ್ತೀನಿ. ಮಿನಿಮಮ್ಮು 10 ಪೀಸ್ ಇದೆ ಅಂತ ಹಾಕ್ಬಿಡ್ತೀನಿ. ಯಾಕಂದರೆ 100 ಪೀಸ್ ಇದೆ ಅಂದರೆ ನನಗೆ ದಿನ ಒಂದು ನಾನೊಂದು 30-35 ಕ್ಯಾಟ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಕಾಮರ್ಸಿಗೆ. ಎಲ್ಲ ಆರ್ಡರ್ಸ್ ಹೋಯ್ತು ಅಂದರೆ ಒಂದು 100 ಆರ್ಡರ್ಸ್ ಬರುತ್ತೆ ನನಗೆ. ಹಂಗಾಗಿ ನಾನೆಲ್ಲ ಸ್ಟಾಕ್ಔಟ್ ಮಾಡಿಬಿಟ್ಟಿದ್ದೀನಿ. ನಂಗೆ ಬಿಲ್ ತೆಗಿಯೋಕ್ಕಾಗಲ್ಲ, ಮಕ್ಕಳಿಗೆ ಅಡುಗೆ ಮಾಡಬೇಕು, ಆಚೆ ಹೋಗಬೇಕು. ನನಗೆ ಆಫ್ಲೈನಲ್ಲೂ ಇರ್ತಾರೆ, ಆನ್ಲೈನಲ್ಲಂತೂ ಸುಮಾರು ಜನ, ಇನ್ಸ್ಟಾಗ್ರಾಮಿಂದಂತೂ ಸುಮಾರು ಜನ ಸಂಡೇ ಆಫರ್ ಬಿಟ್ಟಾಗಂತೂ ಸುಮಾರು ಜನ ಬುಕ್ ಮಾಡ್ಕೊಳ್ತಾರೆ. ಹಾಗಾಗಿ ಅದ್ರ ಸೈಡಿಗೆ ಕಾಮರ್ಸಲ್ಲೂ ಶುರು ಮಾಡ್ಕೊಂಡಿದ್ದೀನಿ ಬಿಸ್ನೆಸ್ಸು. ಯಾಕಂದರೆ ತುಂಬ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ. ಸೊ ಈ ಥರ ಸೆಟಪ್. ಸೊ ಇದು ಅಷ್ಟೇ ನನ್ನ ಲಾಭದಲ್ಲಿ ತೊಗೊಂಡಿರೋದು ಪ್ರಿಂಟರು. ಸೊ ನಾನು ವೀಡಿಯೋಸ್ ಮಾಡೋಕ್ಕಾಗದೇ ಇದ್ದಾಗ ತೊಗೊಂಡಿದ್ದು. ಸೊ ನಾನು ಅಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಲ್ಯಾಪ್ಟಾಪ್ ಬಂದು ಲಾಸ್ಟ್ ಇಯರ್ ನನ್ನ ಹಸ್ಬೆಂಡು ನನಗೆ ಬರ್ಡೇ ಗಿಫ್ಟ್ ಮಾಡಿದ್ದು ಹೇಳಿದ್ದೆ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಸ್ಯಾರೀಸ್ ಬಂದಿತ್ತು, ಆರ್ಡ್ರ್ ಬಂದಿತ್ತು. ಸೊ ಕೊರಿಯರ್ ಆಫೀಸಿಗೆ ಬಂದಿದೆ ಅಂದಿದ್ರು, ಹಾಗಾಗಿ ಹೋಗ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಗೊತ್ತಿರುತ್ತೆ, ಇದು ಬೆಂಗಳೂರು ಮೈಸೂರು ಹೈವೇ. ಸೊ ಸುಮಾರು ಜನ ಕೇಳ್ತಾಯಿದ್ರು ಯಾವ ಊರು ನಿಮ್ಮದು ಏನು ಅಂತೇಳಿ. ನಮ್ಮದು ಮೈಸೂರು. ಸೊ ಮೈಸೂರು ಅಷ್ಟೇ, ಮತ್ತು ಇನ್ನು ಡಿಟೇಲಾಗಿ ಹೇಳೋಕ್ಕಾಗಲ್ಲ. ಸೊ ಇದು ಬಂದು ಮಂಗಳವಾರ ಪೂಜೆ. ಸೊ ಬೆಳಿಗ್ಗೆ ಏನೂ ಮಾಡೋಕ್ಕಾಗಿರಲಿಲ್ಲ, ಹೇಳಿದ್ನಲ್ಲ. ಸೊ ಕೆಲಸನೇ ಸುಮಾರಾಗಿಬಿಡುತ್ತೆ. ಸೊ ಬಿಸಿಲಾಗ್ಬಿಡುತ್ತೆ 12 ಗಂಟೆ 11:30 ಅಂದರೆ ಈಗ ಸಿಕ್ಕಾಪಟ್ಟೆ ಬಿಸಿಲಲ್ಲೇನು ದೀಪ ಇಡೋದು ಅಂತೇಳಿ ಸಂಜೆ 5:30ಗೆ ದೀಪ ಇಟ್ಬಿಟ್ಟೆ. ನನಗಂತೂ ತುಂಬ ಖುಷಿ ಇದು. ಯಾಕಂದರೆ ಸೊ ಅಕ್ಷಯ ತೃತೀಯಕ್ಕೆ ಗೋಲ್ಡ್ ತೊಗೊಂಡು ಅಕ್ಷಯ ತೃತೀಯ ದಿನ ಪೂಜೆ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ
ಏನು ಗೋಲ್ಡ್ ತೊಗೊಂಡೆ ಅಂತ ನೆಕ್ಸ್ಟಲ್ಲಿ ಹೇಳ್ತೀನಿ ಆಯಿತಾ. ಸೊ ನನ್ನ ಅರ್ನಿಂಗ್ಸಲ್ಲಿ ತೊಗೊಳೋದು ತುಂಬ ಖುಷಿ ವಿಚಾರ. ನನಗೆ ಇಂಥದ್ದೆಲ್ಲ ಕೆಲವೊಬ್ಬರು ಬಿಲ್ಡಪ್ ಅಂತಾರೆ, ಕೆಲವೊಬ್ಬರು ಶೋ ಅಪ್ ಅಂತಾರೆ. ಸೊ ನನಗೆ ಆ ಥರ ಇಲ್ಲ, ಜಸ್ಟು ಹೇಳ್ಕೊಳ್ತೀನಿ ಅಷ್ಟೇ. ಅಂದರೆ ನನ್ನ ಹಾಗೆ ಸ್ವಲ್ಪ ಸಣ್ಣ ಸಣ್ಣ ಸೇವಿಂಗ್ಸ್ ಮಾಡಿ ಈ ಥರ ಸಣ್ಣ ಪುಟ್ಟದಾದರೂ ತೊಗೊಳ್ಳಿಕ್ಕಾಗೋದೇ ಇಲ್ಲ. ಕಮಿಟ್ಮೆಂಟು ಇರುತ್ತೆ. ಬಟ್ ಈಗ ನಾನಿರೋ ಸಿಚುವೇಷನಲ್ಲಿ ₹1 ಸಾಲ ಇಲ್ಲ. ಸೊ ಸಾಲ ಇಲ್ಲದೇ ಇದ್ದರೆ ಮನುಷ್ಯ ತುಂಬ ನೆಮ್ಮದಿಯಾಗಿರ್ತಾನೆ. ಸೊ ನಾನು ಹಾಗೆ ತುಂಬ ಇನ್ನೊಬ್ರಿಗೆ ಸಾಲ ಕೊಡಿಸ್ಬಿಟ್ಟು ನನ್ನ ಜೀವನದಲ್ಲಿ ತುಂಬ ನೊಂದಿದ್ದೀನಿ. ಹಾಗೆ ಕೊಟ್ಟೋರೊಬ್ಬರು ವಾಪಸ್ ಕೊಡೋಲ್ಲ. ಹಾಗಾಗಿ ಈಗ ಯಾರೇ ಬಂದು ಕೇಳಿದ್ರು ಕೊಡೋದು ಇಲ್ಲ, ನಾನು ತೆಗಿಯೋದು ಇಲ್ಲ, ಆ ಥರದವಳು ನಾನೀಗ. ಸೊ ನಾನು ಇಷ್ಟು ನೆಮ್ಮದಿಯಾಗಿ ಆರಾಮಾಗಿ ಹೇಗಿದ್ದೀರಾ ಅಂತ ಕೇಳಿದಾಗ ನಾನು ₹1 ಸಾಲ ಇಲ್ಲ. ಸೊ ಅದಕ್ಕೆ ಸಾಲ ಇಲ್ಲದೇ ಇದ್ದೋನೆ ತುಂಬ ನೆಮ್ಮದಿ. ಹಾಗೆ ಇನ್ನೊಂದು ಮಾತು ಹೇಳ್ತಾರೆ, ದರಿದ್ರದವರು ಅಂತ. ನನ್ನ ಪ್ರಕಾರ ಏನು ಗೊತ್ತಾ, ದುಡಿದೆ ಮನೇಲಿ ಕೂರ್ತಾರಲ್ಲ ಅವರೇ ದರಿದ್ರದವರು. ಸೊ ತಾಕತ್ತಿಲ್ಲದೆ ಕೂರ್ತಾರಲ್ಲ ಅವರೇ. ಸೊ ಇದಿಷ್ಟು ಬೆಳಗ್ಗೆ ಒಂದಿಷ್ಟು ಆರ್ಡ್ರ್ ತೆಗೆದು ಪೋಸ್ಟ್ ಮಾಡಿದ್ದಾಯಿತು. ಇನ್ನೊಂದಿಷ್ಟು ಆರ್ಡ್ರಸ್ ಇತ್ತು. ಸೊ ನಾನು ಹೇಳಿದ್ನಲ್ಲ, ಆರ್ಡರ್ಸ್ ಜಾಸ್ತಿ ಆಗ್ದಂಗೂ ಕಾಮರ್ಸಲ್ಲಿ ಬರ್ತಾನೆ ಇರುತ್ತೆ. ಕಾಮರ್ಸು ಬಿಸ್ನೆಸ್ ಮಾಡೋದಂತೂ ತುಂಬ ಕಷ್ಟ. ಮಾರ್ಕೆಟಿಂಗ್ ಕಲ್ತ್ಕೋಬೇಕು. ಸ್ವಲ್ಪ ಎಡವಟ್ಟಾಯಿತು ಅಂದರೂ ಹಾಕಿದ ಬಂಡವಾಳ ಎಲ್ಲ ಲಾಸ್ ಆಗುತ್ತೆ. ಸೊ ಹಾಗಾಗಿ ಮಾರ್ಕೆಟಿಂಗ್ ಕಲ್ತ್ಬಿಟ್ಟು ನಾನು ಸ್ಯಾರಿ ಬಿಸ್ನೆಸ್ ಮಾಡಬೇಕಾದ್ರೂ ಅಷ್ಟೇ. ಸೊ ಎಲ್ಲದನ್ನು ಮಾರ್ಕೆಟಿಂಗ್ ಕಲ್ತ್ಬಿಟ್ಟು ನಾನು ಕೋರ್ಸ್ ಕಲ್ತ್ಬಿಟ್ಟೆ ನಾನು ಅಖಾಡಕ್ಕೆ ಇಳಿದಿದ್ದು. ಸೊ ಎಲ್ಲಿ ಹೋಗಬಾರ್ದು, ಏನೂ ಆಗಬಾರ್ದು ಅಂತ. ಸೊ ನಾನು ಪ್ಯಾಕಿಂಗ್ ವಿಡಿಯೋ ನೋಡಿ ಎಷ್ಟು ಜನ ನಾನು ಯಾಕೆ ಜಾಸ್ತಿ ಸ್ಟಾಕ್ ಆಗ್ತಾಯಿಲ್ಲ ಅಂದರೆ, ಸೊ ಕಷ್ಟ ಆಗುತ್ತೆ ನಂಗೆ ಪ್ಯಾಕಿಂಗ್ ಮಾಡೋಕ್ಕೆ ಅಂತ. ಈಗ ನೋಡಿ ನಮ್ಮ ಚಿಲ್ಟಾರಿಸ್ಗಳು, ನನ್ನ ಹಸ್ಬೆಂಡು ಎಲ್ಲ ಪ್ಯಾಕಿಂಗ್ ಕೆಲಸಕ್ಕೆ ಇಳಿದಿದ್ದಾರೆ. ಸೊ ನಾ ಮಾಡ್ತೀನಿ. ನಂದೇನು ಕೆಲಸ ಅಂದರೆ ಪ್ರಿಂಟೌಟ್ ತೆಗ್ಕೊಡ್ತೀನಿ ಅಷ್ಟೇ. ಸೊ ಪ್ರಿಂಟೌಟ್ ತೆಗೆದು ಯಾವ್ಯಾವ ಸ್ಯಾರಿ ಕಲೆಕ್ಷನ್ ಅಥವಾ ಬ್ಲೌಸ್ಗಳು ಸುಮಾರು ಬಂದಿತ್ತು, ಬ್ಲೌಸ್ ಪೀಸಸ್ಗಳು ಸುಮಾರು ಡಿಮ್ಯಾಂಡ್ ಇದೆ ನನ್ನ ಹತ್ರ. ಸೊ ಬೇಕಿದ್ರೆ ನೀವು ಲಿಂಕ್ ಕೇಳಿ, ನಾನು ಲಿಂಕಲ್ಲೇ ಕಳಿಸ್ತೀನಿ. ಕ್ಯಾಶ್ ಆನ್ ಡೆಲಿವರಿ ಬೇಕು ಅಂದರೆ ಸೊ ಲಿಂಕ್ ಕೇಳಿ, ಲಿಂಕಲ್ಲೇ ನಾನು ಕಳಿಸ್ತೀನಿ. ಲಿಂಕಲ್ಲೇ ನೀವು ಆರ್ಡ್ರ್ ಮಾಡ್ಕೋಬೋದು. ಕ್ಯಾಶ್ ಆನ್ ಡೆಲಿವರಿ ಸಿಗುತ್ತೆ. ವಿತಿನ್ 4 to 5 ಡೇಸಲ್ಲಿ ನಿಮಗೆ ಆರಾಮ್ಸೆ ಮನೆಗೆ ಬಂದು ಆರ್ಡರ್ ತಲುಗುತ್ತೆ. ನಿಮಗೇನಾದರೂ ಅದು ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಆಪ್ಷನ್ಸು ಇರುತ್ತೆ, ನಿಮ್ಮ ಮೊಬೈಲಲ್ಲೇ ಬಂದಿರುತ್ತೆ. ಸೊ ಅದನ್ನು ರಿಟರ್ನ್ ಮಾಡ್ಕೋಬೋದು. ಸೊ ಈ ಥರ ನಿಮಗೆ ನಾನು ಸರ್ವಿಸ್ ಕೊಡುವಂಥದ್ದು. ಸೊ ಇಲ್ಲಿ ನೋಡಿ, ನನ್ನ ಮಗಳಿರ್ಬೋದು, ಈ ಸೀರೆ ಬೇಡವಾ ಅಂತ ಹೇಳಿ ಕೇಳ್ತಾನೆ ಇದ್ದಾಳೆ. ಸೊ ನಾನು ಯಾವ ಸೀರೆನೂ ತೊಗೊಳ್ತಿಲ್ಲ. ನನ್ನ ದೊಡ್ಡ ಮಗಳು ಸೊ ಪ್ಯಾಕಿಂಗಲ್ಲಿ ತುಂಬ ಇಂಟ್ರೆಸ್ಟು. ಇನ್ನು ನನ್ನ ಮಗನೂ ಬಂದಿಲ್ಲ, ನೋಡ್ತಾ ಇರ್ಬೋದು. ನನ್ನ ಮಗನೂ ಮಧ್ಯಾಹ್ನ ಮಲಗಿಲ್ಲ, ಫುಲ್ಲು ನಿದ್ದೆ ಬರ್ತಿತ್ತು. ಅದರಲ್ಲಿ ಇವರೇನೋ ಮಾಡ್ತಾಯಿದ್ದಾರೆ ಅಂತೇಳಿ ಮಾಡ್ತಾಯಿದ್ದಾರೆ. ಸೊ ಇದಿಷ್ಟು ನನ್ನ ಬಿಸ್ನೆಸ್ ಕತೆ. ಇನ್ನೊಂದು ಸಂಜೆಗೆ ರೆಡಿ ಮಾಡ್ತಾಯಿದ್ದೀನಿ ನಾನು. ಸೊ ನನ್ನ ಮಗನಿಗೆ ಬದನೇಕಾಯಿ ಫ್ರೈ ಅಂದರೆ ತುಂಬ ಇಷ್ಟ. ಸೊ ಬದನೇಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು ಕಡೆ ಕಬಾಬ್ ಹಾಕ್ತಾಯಿದ್ದೀನಿ. ಸೊ ಸಂಡೇ ಕಬಾಬ್ ಹಾಕಿದ್ದು ಸ್ವಲ್ಪ ಉಳಿದಿತ್ತು, ಅದನ್ನೇ ಹಾಕ್ತಾಯಿದ್ದೀನಿ. ನಮಗೆಲ್ಲ ಆಗುತ್ತೆ, ನನ್ನ ಹಸ್ಬೆಂಡಿಗೆ ಕಬಾಬ್ ಆಗುತ್ತೆ ಅಂತೇಳಿ ಹಾಕ್ತಾಯಿದ್ದೀನಿ. ಇದಿಷ್ಟು ನನ್ನ ಮಂಗಳವಾರದ ರೊಟೀನ್ ಆಗಿತ್ತು. ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.